ನಿರ್ಜಲವಾದಂತಹ ಪ್ರದೇಶ ಇದು. ಕಾಡು ಪ್ರಾಣಿಗಳು, ಘೋರ ರಕ್ಕಸರು ವಾಸ ಮಾಡಬಹುದಾದಂತಹ ಅಡವಿ ಇದು. ಇಲ್ಲಿ ಇಂತಹ ಇಂಪಾದ ಗಾನ. ನಾನೊಮ್ಮೆ ತಲೆ ಕೆಡಿಸಿಕೊಂಡೆ. ಬಿದಿರ ಮೇಲೆ ಒಂದಕ್ಕೊಂದು ತಾಗಿದಾಗ ಒಂದು ಒಳ್ಳೆ ಸ್ವರ ಬರ್ತದೆ, ಅದಿರಬಹುದು ಅಂತ. ಅದಲ್ಲ, ಅಕ್ಷರಗಳ ಭೇದ ಉಂಟು. ಎಲ್ಲೆಲ್ಲೂ ಸೊಗಗಿದೆ, ಎಲ್ಲೆಲ್ಲೂ ಸೊಗಸಿದೆ. ಬಿದಿರೆ ಮಾಡಿದ ಶಬ್ದ ಹಾಗೆಲ್ಲ ಆಗುದಿಲ್ಲ. ಹಾಗೆ ಅದರಲ್ಲಿಯೂ ಹೆಣ್ಣು ಸೊಗ ನೋಡು, ಅದಕ್ಕೆ ಸಾಕು. ಸುಬಲಂಗ ಜನ ಬಾಣ ತಾಗಲ್ ಜನ್ಮೋ ಸುಬಲಂಗ ಜನ ಬಾಣ ತಾಗಲ್ ಜನ್ಮೋ
ಮಂಜುಳ ಗಾತ್ರೆ ಒಂದು ನಾಡಿನ ಅರಸನಾಗಿ ಅರೆ ಭೂತವ ಅಷ್ಟೇ ಅಲ್ಲ, ನಾನು ಸದ್ಯಕ್ಕೆ ಒಬ್ಬ ಕಾಮಾದವನು ಹೌದು, ಅಂದ್ರೆ ಮದುವೆ ಆದವನು ಎಂಬರ್ಥ. ಅಂಥ ನನ್ನ ಕಣ್ಮನಗಳನ್ನೇ ಸೆಳೆಯಬಹುದಾದ ಸೌಂದರ್ಯದ ರಾಶಿ ಗಾನ ಮಾಧುರ್ಯವನ್ನು ಕೇಳಿ ಇಷ್ಟ ಬಂದ್ರೆ ಅದಲ ಮಾರ ನರಗಿಣಿ ಮಂಜುಳ 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 ಅಂದ್ರೆ ಅಂತ ಸುಂದರ ಅಷ್ಟೇ. ಮಂಜುಳ ಎಂಬ ಶಬ್ದಾರ್ಥೆ ಮಂಜುಳ ಗಾತ್ರೆ, ಯಾವ ಅವಯವದ ದಿಕ್ಕಿನ ಕೊನೆಯನ್ನು ಕಂಡು ಸೌಂದರ್ಯದ ದೋಷವೇ ಇಲ್ಲ. ಆಹಾ, ಮಂಜುಳ ಗಾತ್ರೆ ಎಷ್ಟು ಚಂದ, ಎಷ್ಟು ಚಂದ, ಎಷ್ಟು ತಪ್ಪು ತಿಳಿದಾರೆ. ಇವನಿಗೀಗ ಇಲ್ಲೆಲ್ಲ ಬೇಕಂತ ಬೇಕು ಏನು ಅಲ್ಲ ರಾಗ. ನೀವು ಹಾಗೆ ರಾಜ, ನಾನು ರಾಜ ಬಹುಪತ್ನಿವಲ್ಲ, ಹಾಗಂತ ಮೊದಲೇ ಮದುವೆ ಆದವ. ನಿಮಗೊಂದು ಸತ್ಯ ಹೇಳಿದ, ಮನೆ ಊಟಕ್ಕಿಂತ ಹೊರಗಿನ ಊಟವೇ ಹೆಚ್ಚು ರುಚಿ ಅನಿಸುವುದು ನಮ್ಮಂತವರಿಗೆ. ನೋಡಿ ನೋಡಿ ನೋಡಿ, ಆ ಮುಖವನ್ನು ನೋಡಿದ ಚಂದ್ರ ಬಿಂಬ, ಮೊಗ ಚಂದಿರನ ಬಿಂಬ ಹೊರತಲ್ಲ. ನಮಗೆ ತಲೆ ಆಡಲಿದೆ. ಯಾರು ನೋಡುದಿಲ್ಲ ಅಂತ ಹೇಳ್ತೀನಿ, ನೆಗಾಡ್ಲಿಕ್ಕೆ ಹೋಗುದಿಲ್ಲ. ಹೆಣ್ಮಕ್ಳು ಕತೆ ಗೊತ್ತಿಲ್ಲಲ್ಲ ನಿಮ್ಗೆ. ಯಾರೋ ನೋಡ್ತಾ ಇದ್ದಾರೆ ಅಂತಾದ್ರೆ ಸುಮ್ಮನೆ ನೆಗಾಡ್ತಾರೆ. ಅದು ಇಲ್ಲಿ ನೋಡಿ, ಆ ನಗೆ ಅಂದ್ರೆ ಒಳ್ಳೆ ಚಂದ್ರನ ಬೆಳಕಿನ ಚಂದ್ರಕ್ಕೆ ಇದ್ದ ಹಾಗೆ, ತಂಪಾದ ಕಿರಣಗಳಿಂದ ಕುಡಿದ ಚಂದ್ರನ ಬೆಳಕು ಮೈಗೆ ಸೋಕಿದ ಹಾಗೆ ಅವಳ ನಗೆ. ಕಮಲವೆಂಬ ಮುಖದ ಆ ಮಧುವನ್ನು ಹೀರುವುದಕ್ಕೆ ಬಂದೆರಗಿದ ಭೃಂಗದಂತೆ ಕಾಣ್ತಾ ಇದೆ ಆ ಮುಂಗುರು. ನಡಿಗೆ ನೋಡಿದ್ರ ಬಪ್ಪ ಬಗೆ ನೋಡಿ ವನ ತುಂಬಿ ಎನ್ನುವುದಕ್ಕಿಂತಲೂ ಯೌವನ ತುಂಬಿ ಸೀಳಿದ್ರೆ ಸಾಕು ಅಂತ ಯೌವನ. ನಿಜ ಹೇಳ, ಆಹಾ, ನಾನಿಲ್ಲಿ ಬಂದುದೇ ಪುಣ್ಯ. ಹೌದು, ಗಂಡು ಮಕ್ಕಳು ಕುಳಿತು ಕೆಟ್ಟರು, ಹೆಣ್ಣು ತಿರುಗಿ ಕೆಟ್ಟರು ಅಂತ ಮಾತು. ನಾನೇನಾದ್ರೂ ಮದುವೆ ಆದವಂತ ಮನೆಯಲ್ಲೇ ಇದ್ದಿದ್ರೆ ಈ ಸೌಭಾಗ್ಯ ನನಗೆ ಸಿಗ್ತಿತ್ತ? ನಿಜವಾಗಿ ಇಂತಹ ಒಂದು ಯೋಗ ನನಗೆ ಇಲ್ಲಿ ಇವತ್ತು ಇಲ್ಲಿಗೆ ಬಂದದ್ದಕ್ಕೆ ಸಿಕ್ತು. ಅಲ್ಲೇ ಇದ್ದಿದ್ರೆ ಈ ಯೋಗ ಎಲ್ಲ ನನಗಿತ್ತ. ಹಾಗಾದ್ರೆ ಇದು ದೈವವೇ ಕಲ್ಪಿಸಿದಂತಹ ಯೋಗ. ಇವಳ ಒಂದು ಕಾರಣ್ಯ ನನಗಾದರೆ ಮತ್ತೆ ಬೇಕಾ ಬೇರೆ ನನಗೆ ಮತ್ತೆ ಅಲ್ಲ. ಅದು ಹಾಗೆ ಹೆಣ್ಣು ಹೊಣ್ಣು ಮಣ್ಣು ಬಯಸೋದೇ ಇರುವ ಅಣ್ಣ ಯಾರು ಪ್ರಪಂಚದಲ್ಲಿ ಸುಳ್ಳು ನನಗೆ ಬೇಕಾಗಿದೆ. ಹೋಗೋದಾದ್ರೆ ಆಗ್ಲೇ ಹೋಗ್ತಿಲ್ವಾ? ಹೌದು, ಹೂ ಕೈ ಹಾಕಿದ್ದಾರೆ, ಈಗೂ ಕೈ ಹಾಕಿದ್ದಲ್ಲ. ಹೌದು, ಇಲ್ಲದ ನಾಚಿಕೆಯನ್ನು ತಂದುಕೊಂಡು, ಇಲ್ಲದ ಸಂಕೋಚವನ್ನು ತಂದುಕೊಂಡು ಒಬ್ಬ ಗಂಡು ಮಗನ ಮುಂದೆ ಹೀಗೆ ಸುಳಿರಾಡ್ತಾಳೆ ಅಂತಂದ್ರೆ ಅವಳಿಗೂ ಏನೋ ಉಂಟು. ಅದನ್ನು ಹೊರಗೆ ತೆಗೆದ್ರೆ ಅಲ್ಲ, ಕೇಳೋಣ. Yeah.
ಸ್ನಾನ ಹೆಚ್ಚಾಯ್ತಾ? ಹೆಚ್ಚಾಗಿಲ್ಲ, ಖಂಡಿತ ಹೆಚ್ಚಾಗಿಲ್ಲ. ಹೆಚ್ಚೆಲ್ಲ ನೀನು ಮಾಡುವುದೂ ಇಲ್ಲ, ಆದ್ರೆ ನಮಗೂ ಮನಸ್ಸು ಹುಚ್ಚ ಆಗ್ತದೆ ಅಂತ. ನಿನ್ನದ್ದು ಹೆಚ್ಚೆಲ್ಲದ ಈ ಅಭಿನಯಗಳೇ ನಮ್ಮ ಮನಸ್ಸಿಗೆ ಹುಚ್ಚಿಡಿಸಿ ಬಿಡ್ತದೆ ಅಂತ. ಹೌದಾ? ಬಹಳ ಹೊತ್ತಿನಿಂದಲೂ ನಾನು ನಿನ್ನನ್ನು ನೋಡ್ತಾ ಇದ್ದೇನೆ, ನೀನು ಮಾತ್ರ ನನ್ನನ್ನು ಗಮನಿಸ್ತಾ ಇಲ್ಲ. ನಿನ್ನ ಒಯ್ಯಾರಕ್ಕೆ ಕರೆದವಾದ ರೀತಿಯಲ್ಲಿ ಈ ಪರಿಸರದಲ್ಲಿ ಸ್ವಚ್ಛಂದವಾಗಿ ಓಡಾಡ್ತಾ ಇದ್ದೀಯ. ಆಹಾ, ಯಾರು ಎಲ್ಲಿಂದ ಬಂದವಳು? ನಿನ್ನ ಹೆಸರು ಅಂತದ್ದು? ಓ ಮನೋಹರಿ, ಮನಸ್ಸಿಗೆ ಗುಣವನ್ನು ನೀಡುವವಳು, ಮನವನ್ನು ಅಪಹರಿಸಿದವಳು ಎಂಬ ಅರ್ಥದಲ್ಲಿ ಹೇಳಿದೆ. ಸಾರಸ ಮನೋಹರಿ, ಸಾರ ಸಾಕ್ಷಿ, ನಿನ್ನ ಕಣ್ಣುಗಳು ಕಮಲ, ನಿನ್ನ ಮುಖವೂ ಕಮಲ. ಆಹಾ ಆಹಾ, ನೀನ್ ಯಾವಂತ ಒಮ್ಮೆ ಹೇಳ್ತೀಯ? ನನ್ನ ಪರಿಚಯ ಬೇಕಾ? ನಿನ್ನದೇ ಮತ್ತೆ ನೀ ಯಾರು? ನೀವು ಆಡಿದ ಮಾತು ನಾನು ಸರಿ ಕೇಳ್ತದೆ, ನಾನು ಆಡಿದ್ದು ಕೇಳ್ತದೆ ತಾನೆ. ಎಂತ ದೋಷಗಳೇನು ಇಲ್ಲ, ಸ್ವಲ್ಪ ದೂರ. ಹಾ, ಲೋಕೇಶ ಕುಮಾರಿ. ಯಾವ ಲೋಕೇಶ? ಬೆಲ್ಟ್ ಮಾಡುವನ? ಅವನಲ್ಲ, ನಾನು ಬ್ರಹ್ಮನ ಮಗಳು. ಎಂತದ್ದು ವಿಶಾಲವಾದ ಈ ಪ್ರಪಂಚವನ್ನು ಬ್ರಹ್ಮಾಂಡ ಅಂತ ಹೇಳ್ತಾರೆ. ಯಾಕೆ? ಯಾಕೆ? ಬ್ರಹ್ಮನಿಂದ ಸೃಷ್ಟಿಯಾದ್ದು ಎಂಬ ಅರ್ಥದಲ್ಲಿ. ಹೌದು, ಎಲ್ಲರೂ ಬ್ರಹ್ಮನ ಮಕ್ಕಳೇ. ಹೌದು, ಆಗಿರಬಹುದು. ಪ್ರಪಂಚದಲ್ಲಿರುವ ಜೀವರಾಶಿ ಮತ್ತೊಂದು ಜನನ ಆಗಬೇಕು ಅಂತ ಆದ್ರೆ ಗಂಡು ಹೆಣ್ಣಿನ ಸಮ್ಮಿಲನ, ಅದರಿಂದ ಮತ್ತೊಂದು ಸೃಷ್ಟಿ, ಶುಕ್ಲ ಶೋಣಿತಗಳ ಸಮಾಗಮ. ಹಾ, ಆದ್ರೆ ನಾನು ಹಾಗಲ್ಲ, ಬ್ರಹ್ಮ ಮಾನಸ ಪುತ್ರಿ. ನಾ ಕೇಳ್ತೇನೆ, ಏನು ಬ್ರಹ್ಮಮಾನಸ ಪುತ್ರ ಇದ್ದಾರೆ ಅಂತ. ಆ ರೀತಿ ಅತ್ರಿ ಆಂಗಿರ ಸಬಲಸ್ಯ ಪುನಃ ಕೃತು ಭೃಗು ವಸಿಷ್ಠ ದಕ್ಷ ನಾರದ. ಹೌದು, ನೀನೇ. ನಾನು ಮಾನಸ ಪುತ್ರಿ. ಹೌದು, ಈ 10 ಮಂದಿಗಳ ಹೆಣ್ಣು. ಮತ್ತೆ 11ನೇ ಸೃಷ್ಟಿ ಮಾಡಿದ್ರೆ ನನ್ನ ಕಥೆ ಸಿಕ್ಕಲಿಲ್ಲ. ಹೌದಾ? ಮತ್ತಿದ್ರ ಕೆದಕಬೇಡಿ. ಸರಿ, ನೀನೇ ತ್ರೈಲೋಕ ಸುಂದರಿ. ಎಂತಂದ್ರೆ? ತ್ರೈಲೋಕ ಸುಂದರಿ. ಎಂತಂದ್ರೆ? ತ್ರೈಲೋಕ ಸುಂದರಿ ಹೆಸರು ಕೇಳಿ ಈ ರೀತಿಯ ನಿನ್ನ ಹೆಸರಿನಲ್ಲೇ ಅಂತ ಮಾರಕತೆ ಉಂಟು. ಹೌದಾ? ಮತ್ತೆ ನನ್ನ ಅಪ್ಪನ ಹತ್ರ ನಾನು ಕೇಳಿದೆ, ಅಪ್ಪ ನನಗೇನು ಕೆಲಸ ಅಂತ. ನನ್ನ ಅಪ್ಪ ಹೇಳಿದ್ರು, ಸೊ ಇಚ್ಛೆ ಬಂದಾಗ ತಿರುಗಾಟ ಮಾಡ್ಕೊಂಡಿರು ಮಗಳೇ ಅಂತ. ಅಲ್ಲ, ಅಲ್ಲಿ ಸತ್ಯಲೋಕದಲ್ಲಿ ಜಾಗ ಇರಲಿಲ್ಲ ತಿರುಗಾಡ್ಲಿಕ್ಕೆ. ಇದೆ, ಮತ್ತೆ ಯಾಕೆ ಇಲ್ಲಿ ಬಂದೆ? ಆ ಮನಸ್ಸಿಗೆ ಬೇಸರ, ಅದಕ್ಕಾಗಿ ತಾಣವನ್ನೆಲ್ಲ ಪರೀಕ್ಷಿಸುತ್ತಾ ಬಂದೆ. ವೈವಿಧ್ಯತೆಯಿಂದ ಕೂಡಿರುವಂತಹ ಈ ಮರ್ತ್ಯಲೋಕ, ಇಲ್ಲಿಯ ವೈವಿಧ್ಯತೆ ಬೇರೆಲ್ಲಿಯೂ ಸಿಗೋದಿಲ್ಲ. ಅದು ನಿತ್ಯ ನೂತನ ಅಲ್ವೇ? ಈ ಸೊಬಗನೆಲ್ಲ ಕಂಡು ಹಾಡಿದೆ, ಕುಣಿದೆ. ಅಲ್ಲ, ನಿನ್ನ ಅಪ್ಪ ಹೇಳಿದ್ರೆ ಸೊ ಇಚ್ಛೆ ಬಂದ ತಿರುಗಾಟ ಮಾಡ್ಕೊಂಡಿರು ಮಗಳೇ. ನನ್ನ ಯೋಗ ಅದು. ಅಂದ್ರೆ ನಿನ್ನ ಭಾಗ್ಯ ಅಲ್ಲ, ನನ್ನ ಯೋಗ. ನೀನು ಸ್ವೇಚ್ಛೆಯಿಂದ ಬರ್ದೇ ಇದ್ದೆ, ನಾನು ನಿನಗೆ ಸಿಗದೆ ಇದ್ದೆ, ನಾನು ನಿನ್ನನ್ನು ನೋಡ್ತೀನಿ. ಹಾಗೆ ಮತ್ತೆ
ಎಚ್ಚರಿಕೆ. ನೋಡ ಕೈ ಬೆರಳು ಮಾಡಬೇಡ ನೀನು. ಅಯ್ಯಯ್ಯೋ, ಹಾ, ನೀವೇ ಮಾಡ್ಲಿಲ್ಲ, ನನ್ನ ಅಪ್ಪ ನನಗೆ ಹೇಳಿದ್ದು. ನಿನಗೆ ಹೇಳಿದ್ದ? ಎಚ್ಚರಿಕೆಯಿಂದ ತಿರುಗಾಟ ಮಾಡಿಕೊಂಡಿರು ಮಗ ಅಂತ. ಅದೇನು ಹಾಗೆ ಎಚ್ಚರಿಕೆ ಸೂಚಿಸಿದ? ಅಂದ್ರೆ ಮಕ್ಕಳಿಗೆ ನೀತಿ ಹೇಳುವುದು ತಂದೆ ತಾಯಿಯ ಧರ್ಮ ಅಲ್ವಾ? ಹೌದೌದು. ಮತ್ತೆ ದಾರಿ ತಪ್ಪುವುದಿಲ್ಲ ಅಂತ ನಮ್ಮ ಅಪ್ಪನಿಗೆ ಗೊತ್ತಿದೆ. ಯಾರು? ನಾನು. ಹೆಣ್ಮಕ್ಳ ಬಗ್ಗೆ ಹಾಗೆಲ್ಲ ಹೇಳ್ಬೇಡ. ಹಾ, ಅಲ್ಲ, ಹೆಣ್ಮಕ್ಳಿಗೆ ಬೇಸರ ಆಗ್ತದೆ. ಯಾಕೆ ಸುಮ್ಮನೆ ಬೇಡವಾ? ಬೇಡಿ, ಆ ವಿಷಯ ಬೇರೆ. ಹಾಗೆ ಏನಿದು ನೀವು ನನ್ನನ್ನು ನೋಡಿ ಒಂದು ರೀತಿ ಹುಳಿ ತಿಂದವರೆಗೆ ಮಾಡ್ತಾ ಇದ್ದೀರಿ. ಈ ಹುಚ್ಚುತನ ಯಾಕೆ? ನನ್ನ ನೋಡಿ ಏನಾಗಿದೆ ನಿಮಗೆ? ಸೋತೇನು ನೀವು ಯಾರು? ಈ ತರಹದ ಬಗೆಗೆ ಹೆಣ್ಣನ್ನು ಕಂಡಾಗ ಒಬ್ಬ ಅರಸಿಕನಾದರೂ ಕವಿಯಾಗಿ ಹೋಗ್ತಾನೆ. ಹೌದಾ? ಹೆಣ್ಣನ್ನು ಬಣ್ಣಿಸಿ ಮುಗಿಸಿದ ಕವಿ ಯಾರಿತಾನೆ ಹೇಳಿ? ಇವತ್ತೊಂದು ಶಬ್ದ ಸಿಕ್ಕಿದ್ರೆ ನಾಳೆ ಮಾತಾಡ್ತಾರೆ ಅಲ್ವಾ? ಹೊಸತು ಸಿಗ್ತಾ ಇರ್ತದೆ. ನಾನು ನಿಜವಾಗಿ ಕವಿ ಅಲ್ಲ. ಅಲ್ಲ, ಆದ್ರೂ ಕಂಡಾಗ ಒಂದು ರೀತಿ ಕವಿಯಾದದ್ದು ಬಿಟ್ಟು ಕವಿ ಅಲ್ಲ. ಹೌದು. ನಿನ್ನ ಸೌಂದರ್ಯಕ್ಕೆ ಸೂರ್ಯನಾಗಿದ್ದೇನೆ. ನಾನು ಜನಸಾಮಾನ್ಯ ಅಂತ ತಿಳ್ಕೊಳ್ಬೇಡ. ಯಾರು? ವರ್ತಮಾನ ಕಾಲದ ರುದ್ರಪುರದ ಅರಸ ಶ್ವೇತಕುಮಾರ. ನೀವು ಕೇಳ್ತೀಯ? ಮದುವೆ ಆಗಿದೆ. ಮದುವೆ ಆಗಿದೆ. ಮದುವೆ ಆಗಿದೆಯಾ? ಆಗಿದೆ. ಹೆಂಡತಿ ಹತ್ರ ಹೋಗಿ. ಯಾರು? ಅಲ್ಲಿ ಹೋಗ್ಲಿಕ್ಕೆ ನೀನ್ ಹೇಳ್ಬೇಕು. ನನ್ನ ಹೌದಲ್ಲ, ನನ್ನ ನೋಡಿ ಸೋತೆ ಸೋತೆ ಎನ್ನುವುದಕ್ಕಿಂತ ನೀನು ಹೆಣ್ಣಲ್ವ? ಹೌದು. ನಾನೊಬ್ಬ ಅರಸ, ಬಯಸುವ ಹಕ್ಕು ನನಗುಂಟು. ಆದ್ದರಿಂದ ಓ ತ್ರಿಲೋಕ ಸುಂದರಿ, ಹೊತ್ತು ಕಳೆಯಬೇಡ. ಯಾರು ಇಲ್ಲ. ನೀವು ನನ್ನನ್ನು ಬಯಸುವುದು, ನನ್ನ ನೀವು ಇಷ್ಟರೊಳಗೆ ಬಯಸಿದವರು ಸಾಮಾನ್ಯರ. ಶ್ವೇತಕಮಲ, ತ್ರಿಲೋಕ ಸುಂದರಿ, ನನ್ನ ರೂಪಕ್ಕೆ ಸೋತಿರ. ಇಷ್ಟರ ಒಳಗಾಗಿ ನನ್ನನ್ನು ಕಂಡು ಸೋತವರು ಸಾಮಾನ್ಯರಲ್ಲ. ನಾನು ಬರುವಾಗಲೇ ಸುರಪಾಲಸುರ ಮುಖ್ಯರೆಲ್ಲವರು ನನ್ನ ಹಿಂದೆ ಬಿದ್ದವರು. ಅವರಿಗೆ ಬೇರೆ ಕೆಲಸ ಇಲ್ಲ. ಹಾ, ಸ್ವರೂಪಾಲನ ಕಥೆ ನನ್ನ ಹತ್ರ ಹೇಳಿಕ್ಕೆ ಬರ್ತಾರೆ. ನನ್ನಷ್ಟು ಗಟ್ಟಿ ಮನಸ್ಸಿನವ ಅಲ್ವೇ. ಹೌದಾ? ಹಾಲ್ಯ ಪ್ರಕರಣ ಕೇಳಿದ್ಯಾನು? ಹೌದೌದು. ಏನಿಲ್ಲ. ಅವನಿಗೆ ರಂಬೆ ಓದೋದು ಸರಿ. ಅವನಿಗೆ ಹೆಣ್ಣು ಜಾತಿ ಸಿಕ್ಕಿದ್ರು ಸಾಕು. ಅಲ್ಲ, ಅದು ನಾನು ನನ್ನ ಹೆಂಡತಿನ ಬಿಟ್ಟು ವಯಸ್ಸಿನ. ಹೌದು, ಆಗಿರಬಹುದು. ಆದ್ರೆ ಸ್ವರ್ಗದಲ್ಲಿ ಅತಿ ರೂಪವತಿಯರೆಲ್ಲ ಇರುತ್ತಾ ನನ್ನ ಹಿಂದೆ ನನಗೆ ಬೇಕು ಎನ್ನುವ ಹಾಗೆ ಅವರೆಲ್ಲ ಹಿಂದೆ ಬಿದ್ರು. ಅವರೆಲ್ಲವರನ್ನ ತಿರಸ್ಕಾರ ಮಾಡಿದವರು. ನಂದು ಯೋಗ ಅದು. ಏನಾದ್ರೂ ಅವರಿಗೂ ಸಿಕ್ಕಿದ್ರೆ ಮತ್ತೆ ನಾನು ಬಯಸಿದ್ರೆ ಯಾರ್ಯಾರು ನೋಡಿ ಬಿಟ್ಟಿದ್ದನ್ನೆಲ್ಲ ನಾನು ಬಯಸ್ತಿದ್ದೆ. ಓಯ್, ಏನ್ ನಿಮ್ಗೆ ಸಿಗ್ತದೆ ಅಂತ ಬಟ್ಟೆದು ಹೀಗೆ ಮಾಡ್ಕೊಂಡಿದ್ದೀರಾ? ನಾನು ಕಣ್ಣು ಇಡುವುದೇ ಇಲ್ಲ. ಇಟ್ಟರು ಸಿಕ್ಕದೆ ಹೋಗುದು. ಸಾಧ್ಯ ಇಲ್ಲ. ನಾನು ಅವರನ್ನೇ ತಿರಸ್ಕಾರ ಮಾಡಲು ಹುಟ್ಟು ಸಾವಿಗೆ ಕಟ್ಟವಿದ್ದ ಮಾನವ ಅವರಿಗಿಂತ ಮಿಗಿಲೇನು? ತರವಲ್ಲ ಬಾಯಲಿನ ಸುಂದರಿ
ತರವಲ್ಲ ನಿನಗೆ ಈ ಮಾತು. ಹಾ. ನಾನು ಅನ್ಯ ನಾರಿಯನ್ನು ಬಯಸಲಿಲ್ಲ. ಅಂದರೆ ಮದುವೆಯಾದ ಅನ್ಯ ಪುರುಷನ ವಶದಲ್ಲಿರುವ ಯಾವಳೋ ಒಬ್ಬಾಕೆ ಗೃಹಿಣಿಯನ್ನು ಬಯಸುತ್ತೇನೆ. ದೇವಾಂಗನೆಯಾದ ಅವಿವಾಹಿತರಾದ ನಿನ್ನನ್ನು ಬಯಸಿದರೆ ಅಪರಾಧವಲ್ಲ. ರಕ್ತಗರ್ಭ ವಸುಂಧರ ಕೇಳಿದ್ಯಾ? ಅಂದ್ರೆ ಈ ಭೂಮಿ ಎನ್ನುವುದು ಒಂದು ಜಾತಿಯ ರತ್ನಗರ್ಭ ಇದ್ದಾರೆ. ಅನೇಕ ರತ್ನಗಳ ಆಗಗಳಿವೆ. ಹಾಗೆ ರತ್ನ ಹಾರೀಚ ಪಾರ್ಥಿವ ಕೇಳಿದ್ಯಾ? ಅಂದ್ರೆ ಭೂಮಿಯಲ್ಲಿರುವ ಯಾವುದೇ ಸುವಸ್ತುವಾಗಲೇ ಒಳ್ಳೆಯ ರತ್ನವೇ ಆಗಿದೆ. ಅದು ಅರಸನ ವಶದಲ್ಲಿರಬೇಕು. ಹೆಣ್ಣೆಂದರೆ ರತ್ನ ತಾನೆ. ಇಂತಹ ರತ್ನ ಎನ್ನುವುದು ನನ್ನ ಕೊರಳ ಬಂಗಾರದ ಪದಕವಾಗಿರಬೇಕು. ಆದ್ದರಿಂದ ನೀನು ಹೀಗೆ ವಾದ ಮಾಡುವುದು ನನ್ನನ್ನು ಧಿಕ್ಕರಿಸುವುದೋ ತರವಲ್ಲ. ಒಮ್ಮೆ ಕಡೆಗಣಿಸಿದ್ರೆ ಏನಾಗ್ತದೆ ಕೇಳು. ಭುಜಬಲಾನ್ವಿತನಾದ ನಾನು, ಯೋಗ್ಯತಾ ಸಂಪನ್ನನಾದ ನಾನು, ಭೂಮಿಯ ಮೇಲೆ ಏನನ್ನಾದ್ರೂ ಪಡೆಯುವ ಶಕ್ತಿ ಇರುವ ನಾನು ಹೆಣ್ಣೊಬ್ಬರ ತಿರಸ್ಕಾರಕ್ಕೆ ಗುರಿಯಾದೆ ಅಂತಾದ್ರೆ ಅದೇ ಮಾನಸಿಕ ಕೊರಗಾಗಿ ನಾನು ಶ್ರದ್ಧೆ ಎನ್ನುತ್ತಿದ್ದೆ. ಆಗ ಏನಾಗ್ತದೆ? ನಮ್ಮ ನಾಡು ಅರಾಜಕವಾಗ್ತದೆ. ಅವರ ಅನಾಥ ಸ್ಥಿತಿಗೆ ಪರ್ಯಾಯವಾಗಿ ಕಾರಣ ನೀನಾಗ್ತದೆ. ನನ್ನ ಸಾವಿಗೆ ಕಾರಣ ನೀನಾಗ್ತದೆ. ನೀನೊಂದು ಮಾತು ಕೇಳಿಲ್ಲ. ಅಲ್ಲಿದ್ದಾಗಲೇ ಕಂಡುತಿರ್ಬೇಕು. ವಿಷಯ ಹೌದು. ಯೌವನ ಇದ್ದಾಗ ಚಾಪಲ್ಯವನ್ನು ಅನುಭವಿಸಬೇಕು. ಬರಿತ ಯೌವನ ತುಂಬಿದೆ. ನನಗೇನು ಕಡಿಮೆ ಆಗಿದೆ? ಏನು ಎಲ್ಲ ಇದೆ ಅಲ್ಲ? ಹೌದಪ್ಪ. ಯೌವನ ಬರೀತಾರು ತಾವು ಅಲ್ಲ ಯಾಕೆ ಮಾಡುದಿಲ್ಲಲ್ಲ? ಸಾಧ್ಯವೇ ಇಲ್ಲ. ಅವಾಗ ನೀವು ಹೇಳಿದ್ರಲ್ಲ ಈ ಭೂಮಿ ಎನ್ನುವುದು ನಿತ್ಯ ನೂತನ ಅಂತ. ನೀವು ಹಾಗೆ ನಿತ್ಯ ನೂತನವೇ. ನಾವು ಹಾಗೆ ಇರುವುದೇ. ಆದ್ದರಿಂದ ನನ್ನಂಥವಳನ್ನು ತಿರಸ್ಕರಿಸ್ತೀಯೋ ಪುರಸ್ಕರಿಸ್ತೀಯೋ ನೋಡು. ನನ್ನ ಸಾವಿನ ದೋಷ ನಿನಗೆ ಬರ್ತದೆ. ಸೌಭಾಗ್ಯವೇದಿನಿಯನೆಲ್ಲ ಮುನ್ನ, ಸೌಭಾಗ್ಯವೇದಿನಿಯನೆಲ್ಲ ಮುನ್ನ, ನೀನಾರೆ ಎರಡು ಕೂಡುವರಿಗೋದರಿಂದ ನಿರ್ವಹಿಸಲು ಅರಸ ಇಷ್ಟೊಂದು ಒತ್ತಾಯ ಮಾಡ್ತಾ ಇದ್ದೀರಿ. ಇದರಿಂದಲೇ ಅರ್ಥವಿಸಿಕೊಂಡೆ ನೀನು ನನಗೆ ಬೇಕು. ಹೌದೌದು. ನೀನು ಒಳ್ಳೆ ಎಂದರೆ ನನಗೆ ನನ್ನ ಪ್ರಾಣ ಬೇಕು. ಅಯ್ಯೋ, ಅಲ್ಲಿಯವರೆಗೆ ಮುಂಬರಾಯ್ತು ತಾವು. ನನ್ನ ರೂಪವನ್ನ ಕಂಡು ನೀವು ಎಷ್ಟು ಮೆಚ್ಚಿಕೊಂಡಿದ್ದೀರಿ, ಎಷ್ಟು ಪ್ರೀತಿಸುವುದಕ್ಕೆ ಪ್ರಾರಂಭಿಸಿದಿರಿ ಎನ್ನುವುದನ್ನು ಅರ್ಥವಿಸಿಕೊಂಡೆ. ನಾನೂ ಕೂಡ ನಿಮ್ಮನ್ನ ಕಂಡು ಸೋತವಳೆ. ಇದು ನಾವೆಲ್ಲ ಗಂಡು ಮಕ್ಕಳು ಬಾಯಿ ಬಿಟ್ಟೆ ಹಾಳಬೇಕು. ಹೆಣ್ಣು ಮಕ್ಕಳು ನೀವು ಬಾಯಿ ಬಿಡದೆ ಎಲ್ಲ ಪೂರೈಸ್ಕೊಡ್ತಿದ್ದಲ್ಲ. ಹಾಗಲ್ಲ, ತಕ್ಷಣ ಹೇಳುವುದಕ್ಕಾಗ್ತದಾ? ಅದೇ ನೀವು ಹಾಗೆ. ನೀನು ಇಷ್ಟ ಮಟ್ಟಿಯ ಹೌದು. ಅಷ್ಟು ಅವಸರ. ನಿನ್ನ ಪರಿಸ್ಥಿತಿ ನೀವು ಎಂತ ಹೇಳುದು? ಹೌದಾ? ನಿಲ್ಲುವುದಕ್ಕಾಗುದಿಲ್ವಾ? ಅಷ್ಟರವರೆಗೆ ಸಾಕು. ನನಗೆ ಬೇಕು ನೀನು. ಆಯ್ತು, ನಾನು ಸಿಗ್ತೇನೆ. ನಿಮ್ಮ ರೂಪವನ್ನ ಕಂಡು ನಾನು ಸೋತವಳೆ. ನಿಮ್ಮ ರೂಪ ಅಂತ ಹೇಳಿದ್ರೆ ನೀವು ನನ್ನನ್ನು ಹೊಗಳಿದ್ರಲ್ಲ, ಅದಕ್ಕೆ ಇಮ್ಮಡಿಯಾಗಿ ನಾನು ನಿಮ್ಮನ್ನು ಹೊಗಳಬೇಕು. ಸಿಕ್ಕುದಿಲ್ಲ. ಅಲ್ಲ, ನನಗೂ ಸಿಕ್ಕದೆ ನಿಲ್ತಿದ್ ನಾನು. ಅದಕ್ಕಾಗಿ ಬೇಡ ಸ್ವಾಮಿ, ನಾನು ನಿಮ್ಮನ್ನು ಮದುವೆ ಹಾಕ್ತೇನೆ. ಆದರೂ ಒಂದು ಆಯ್ತು ಹೇಳು. ಈಗ ನಾನು ನಿಮಗೆ ಎರಡನೇ ಹೆಂಡತಿಯಾಗಿ ಬರೋದು. ಹೌದು ಅಲ್ವಾ? ಹೌದು. ನಾವು ಸ್ವಲ್ಪ ಜಾಗ ಗಟ್ಟಿ ಮಾಡ್ಕೊಳ್ಳೋದು ಬೇಡವಾ? ಜಾಗ ಗಟ್ಟಿ ಮಾಡ್ಕೊಳ್ಳದೆ ಇರುತ್ತಿಲ್ಲ. ಹೇಳಿ ಹೇಳಿ. ಅಲ್ಲ, ಮಾಡ್ಕೊಳ್ಳೇಬೇಕಲ್ವಾ? ಆಮೇಲೆ ನಾಳೆ ಎಲ್ಲಾದ್ರೂ ಬಂದು ಅವಳು ನಿನಗಿಲ್ಲ ಅವಕಾಶ ಇಲ್ಲ. ಹಾಗೆ ಅವರವರ ಉನ್ನತಿ, ಅವರವರ ಅವನತಿ ಅವರವರ ಕೈಯಲ್ಲಿ ಅಲ್ವೇ? ಅದಕ್ಕಾಗಿ ನಾವು ಮೊದಲೇ ಗಟ್ಟಿ ತೀರ್ಮಾನ ಮಾಡ್ಕೊಳ್ಬೇಕು. ನಾನ್ ನಿಮ್ಮನ್ನ ಮೆಚ್ಚಿದೆ ಮದುವೆ ಆಗ್ತೇನೆ ಆಗುವ ಪೂರ್ವದಲ್ಲಿ ನಿಮ್ಮ ಸರ್ವ ಮೇದಿನಿಯನ್ನ ನನಗೆ ದಾರಿ ಹಿಡಿದು ಕೊಡುವುದೇ ಸತ್ಯ ಅಂತಾದ್ರೆ, ನಿಮ್ಮ ಅಧಿಕಾರವನ್ನ ನನಗೆ ಕೊಡುವುದೇ ಸತ್ಯ ಅಂತಾದ್ರೆ, ನಾನು ನಿಮ್ಮ ಎರಡನೇ ಸತಿಯಾಗಿ ಬರೋದಕ್ಕೆ ಒಪ್ಪಿದೆ. ಅಮೃತ ಪಿಂಡಿನವಾಯ್ತು ಇತ್ತೆನಿದು ಭಾಷೆಯನು ನಿನಗೆ ಸಮಸ್ತ ಭಾಗ್ಯದ ದೊರೆಯಲಿವೆನು ಒಲಿದೆನೆ ರಮಿದೆನು ಒಪ್ಪಿದನು ಮೋಳೆ ಅದು ನನ್ನ ಹಾಲಿಗೆ ಅಮೃತ ಸಿಂಚನ. ನಾನು ಕಲ್ಪನೆ ಮಾಡಿದ್ದೇನು? ನಾನು ಬಯಸಿದ ಹೆಣ್ಣು ದೇವನ
ಐರಾವತವನ್ನು ಬಯಸಿ ಆಡು ಹ, ಕಷ್ಟ ಸಾಕು ಹೌದು. ಬಯಸಿ ಕಲ್ಪನೆ ಅಷ್ಟೇ ನೀನ್ ಕೇಳಿದಂತ ನಿಮ್ಮ ಸರ್ವ ಮೇಧಿನಿಯನ್ನ ನಿಮ್ಮ ಅಧಿಕಾರವನ್ನು ನಂದೇ ಅದು ನಾನು ಕೊಡ್ಲಿಕ್ಕೆ ಬೇರೆ ಕೇಳ್ಬೇಕು ಆಹಾ. ಅಂದರೆ ನೀನು ನನ್ನನ್ನು ಮದುವೆಯಾದೆ ಸಂದರ್ಭ ವಶಾತ್ ನಿನ್ನನ್ನು ನಾನು ಅಗಲುವ ಅನಿವಾರ್ಯತೆ ಬರ್ತದೆ. ಸಮಸ್ತ ಸೌಭಾಗ್ಯಗಳಿಂದ ಕೂಡಿದ ನನ್ನ ರುದ್ರಪುರವೆಂಬ ಮೇಧಿನಿ ನಿನಗೆ ಹೌದಾ? ಬರೇ ಬಾಯಿ ಮಾತಲ್ಲಿ ಸಾಕಾಗುದಿಲ್ಲ. ಬರ್ಕೊಡ್ಬೇಕಾ? ಬರ್ಕೊಡುದು ಬೇಡ, ಆಮೇಲೆ ಇವತ್ತು ಕೊಡುವ ಅಂದ್ರೆ ನಾಳೆ ಕೊಡುವ ಅಂದ್ರೆ ಅದಕ್ಕಾಗಿ ಯಾರೋ ನಿನ್ಗೆ ಹೇಗೆ ಮಾಡಿದಾರಲ್ಲ ಅಲ್ಲ, ಹಾಗಲ್ಲ, ಲೋಕಾನುಭವ. ಅದಕ್ಕಾಗಿ ಒಂದು ಭಾಷೆಯನ್ನ ಕೊಟ್ರೆ ಕರೆದ ಮೇಲೆ ಕರೆಯಿಟ್ಟು ಕೈ ಚಟ್ಟಿ ಭಾಷೆ ಹ, ಅಂದುಕೊಂಡೆ ಹ? ಹೆಣ್ಮಕ್ಳಿಗೆ ತೋಡು ಉಂಟು ಶಾಡ ಬಿಡ ಅಂದ್ರೆ? ನನ್ನ ಮೈ ಮುಟ್ಟು ಆಸೆ ಮೊದಲಿನಿಂದ ಇತ್ತಲ್ಲ ಈ ಲೆಕ್ಕದಲ್ಲಿ ಆದ್ರೆ ಒಂದು ಯಾವ ಆ ರೀತಿ ಯೋಚನೆ ಮಾಡಿ? ವಿರೋಧ ಮಾಡಿದ ತ್ರಿಲೋಕ ಸುಂದರಿ ಜೀವನ ಪರ್ಯಂತ ನಿನ್ನ ಜೊತೆಗೆ ಇರ್ತೇನೆ. ಬಿಡುವ ಅನಿವಾರ್ಯತೆ ಬಂದ್ರೆ ಆಗ ನನ್ನ ಸಮಸ್ತವು ನೀನೆ. ಹೌದಾ? ಭಾಷೆ ಮತ್ತೊಂದು, ನಾನು ನಿಮ್ಮನೆ ಬರುದಿಲ್ಲ ಈಗ. ನಾನೇ ನಿಮ್ಮನೆ ಬರ್ತೇನೆ. ನಿಮ್ಮನೆ ಇಲ್ಲಿ ಒಂದು ಭವನ ಇಲ್ಲಿಂದ ಹಾಕಿದೆ. ದೇವಾಂಗನೆ ನೀನು ಹಾ. ಹೌದಲ್ಲ? ಮತ್ತೆ ನೀನು ಇಲ್ಲೇ ಸ್ವರ್ಗ ನನಗೆ. ಹೌದಾ? ನನ್ನ ಮನೆ ಬೇಕಾ ನನಗೆ? ಹಾಗೆ ಇಲ್ಲೇ ಬೇಕು.